ನಾನು ಈಗಾಗಲೇ ಹೇಳಿದಂತೆ ಇವತ್ತು ರಾಜ್ಯ ರಾಜಕೀಯದಲ್ಲಿ ಎರಡು ಪ್ರಮುಖ ವಿದ್ಯಮಾನಗಳು ನಡೀತಾ ಇದೆ. ಎರಡೂ ಕೂಡ ಮೈತ್ರಿ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಡೆವಲಪ್ಮೆಂಟ್ಸ್. ಹಾಗೆ ನೋಡೋಕೆ ಹೋದರೆ ಕಾಂಗ್ರೆಸ್ ಅವರು ಕೂಡ ಅಭ್ಯರ್ಥಿಗಳನ್ನು ಇನ್ನೂ ಫೈನಲ್ ಮಾಡಬೇಕಾಗಿದೆ. ಅಂತಿಮ ಹಂತದ ಮಾತುಕತೆ, ಇನ್ನೂ ಚಾಮರಾಜನಗರಕ್ಕೆ ಟಿಕೆಟ್ ಫೈನಲ್ ಮಾಡಿಲ್ಲ. ಇದರ ನಡುವೆ ಎರಡೆರಡು ವಿದ್ಯಮಾನಗಳಿಗೆ ರಾಜ್ಯ ರಾಜಕೀಯ ಸಾಕ್ಷಿ ಆಗ್ತಾ ಇದೆ. ಒಂದು ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯ ಯಾರು ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು, ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಪಕ್ಷ ಸೇರ್ಪಡೆ. ಚುನಾವಣೆ ಹತ್ರ ಬರ್ತಾ ದಿನಾಂಕ ಹತ್ರ ಬರ್ತಾ ಈ ಥರದ ಬೆಳವಣಿಗೆಗಳೆಲ್ಲವೂ ಕೂಡ ಸಹಜ ರಾಜಕೀಯ ವಲಯದಲ್ಲಿ. ಹಾಗಾಗಿ ಸಾಕಷ್ಟು ದಿನಗಳಿಂದ ಪೆಂಡಿಂಗ್ ಇದ್ದಂತಹ ಒಂದು ಕೆಲಸ, ಅದು ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಸೇರ್ಪಡೆಯಾಗ್ತಕ್ಕಂಥದ್ದು. KRPP ಪಕ್ಷ, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂತ ಕಟ್ಟಿಕೊಂಡು ಒಂದು ಕ್ಷೇತ್ರವನ್ನು ಗೆದ್ದುಕೊಂಡಿದ್ದ ಜನಾರ್ದನ್ ರೆಡ್ಡಿ ಮೊನ್ನೆ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲಿಸಿದರು. ಆದರೆ ಅದಾದ ನಂತರ ಅಮಿತ್ ಶಾ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡಿ ಎಲ್ಲ ಮಾತುಕತೆಯನ್ನು ನಡೆಸಿ ಬೇಷರತ್ತಾಗಿ ಪಕ್ಷ ಸೇರ್ಪಡೆಯಾಗ್ತಾ ಇದ್ದೀನಿ ಅಂತ ಘೋಷಣೆ. ಮತ್ತೊಂದು ಕಡೆ ಚಿಕಿತ್ಸೆಯನ್ನು ಮುಗಿಸಿ ಬಂದಿರತಕ್ಕಂಥ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇವತ್ತು ಆಲ್ಮೋಸ್ಟ್ ಮಂಡ್ಯ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಅಂತಕ್ಕಂಥದ್ದನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ನಿನ್ನೆ ಮಾಜಿ ಪ್ರಧಾನಿ ದೇವೇಗೌಡರು ಸುದ್ದಿಗೋಷ್ಠಿ ಕರೆದಿದ್ರು, ಅಲ್ಲೇ ಅನೌನ್ಸ್ ಆಗುತ್ತೆ ಅಂತ ನಿರೀಕ್ಷೆ ಇತ್ತು, ಬಟ್ ಆಗಲಿಲ್ಲ. ಅಧಿಕೃತವಾದ ಹೇಳಿಕೆ ಬರಬೇಕಾಗಿದೆ 3 ಕ್ಷೇತ್ರಗಳಿಗೆ, ಹಾಸನ, ಮಂಡ್ಯ ಮತ್ತು ಕೋಲಾರ. ಈ 3 ಕ್ಷೇತ್ರಗಳನ್ನು BJP JDSಗೆ ಬಿಟ್ಟುಕೊಟ್ಟಿದೆ. ಅಧಿಕೃತವಾದ ಅಭ್ಯರ್ಥಿಗಳು ಯಾರು ಅಂತ 2 ಕ್ಷೇತ್ರದಲ್ಲಂತೂ ಈಗಾಗಲೇ ಹೆಚ್ಚು ಕಡಿಮೆ ಫೈನಲ್ ಆದಂಗಿದೆ. ಬಟ್ ಇನ್ನೊಂದು ಕ್ಷೇತ್ರ ಅದು ಅಧಿಕೃತವಾಗಿ ಅವರ ಬಾಯಲ್ಲೇ ಬರಬೇಕು ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವರು ಇವತ್ತು ಈ ಘೋಷಣೆಯನ್ನು ಮಾಡ್ತಾರೆ. ಇದೆರಡೂ ಕೂಡ ಒಂದು ರೀತಿ ಮೆಗಾ ಅಪ್ಡೇಟ್ಸ್. ಇವತ್ತು ನಡೀತಾ ಇರತಕ್ಕಂಥ ಘಟನಾವಳಿಗಳ ಮೆಗಾ ಅಪ್ಡೇಟ್ಸ್. 10 ಗಂಟೆಗೆ ಜನಾರ್ದನ್ ರೆಡ್ಡಿ ಅವರು BJPಯ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿ ಇರತಕ್ಕಂಥ ಜಗನ್ನಾಥ ಭವನಕ್ಕೆ ಬರ್ತಾರೆ. ಅಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿದಂತೆ ಹಿರಿಯ ನಾಯಕರ ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆಯಾಗ್ತಾರೆ. ಅಷ್ಟೇ ಅಲ್ಲ, ಅವರ ಜೊತೆಯಲ್ಲಿ KRPP ಪಕ್ಷದ ಪದಾಧಿಕಾರಿಗಳೆಲ್ಲರೂ ಕೂಡ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ. KRPP ಪಕ್ಷವನ್ನು ಅಧಿಕೃತವಾಗಿ BJPಯ ಒಳಗಡೆ ವಿಲೀನ ಮಾಡ್ತಾರೆ. ಅಲ್ಲಿಗೆ ಇನ್ನು ಮುಂದೆ KRPP ಪಕ್ಷ ಅಂತಕ್ಕಂಥದ್ದು ಇರಲ್ಲ. ಜನಾರ್ದನ್ ರೆಡ್ಡಿ ಕೂಡ ಅವರು BJPಯ ಶಾಸಕರು ಅಂತಲೇ ಅನ್ನಿಸ್ಕೊಳ್ತಾರೆ. ಅವರ ಸೇರ್ಪಡೆಯಿಂದ ಎರಡೆರಡು ಅನುಕೂಲ ಏನಂತಂದರೆ, ಬಳ್ಳಾರಿ ಮತ್ತು ಕೊಪ್ಪಳ ಈ 2 ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಪ್ರಭಾವವನ್ನು ಜನಾರ್ದನ್ ರೆಡ್ಡಿ ಅವರು ಹೊಂದಿದ್ದಾರೆ. ಇದು ಲೋಕಸಭಾ ಚುನಾವಣೆಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಲೆಕ್ಕಾಚಾರ. ಮತ್ತೊಂದು ಕಡೆ ಈಗಾಗಲೇ ಮಂಡ್ಯ ಭಾಗದ JDS ಕಾರ್ಯಕರ್ತರೆಲ್ಲರೂ ಕೂಡ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಬೇಕು, ಅವರೇ ಬಂದು ನಿಲ್ಲಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದರು. ಸೊ ಅದು ಇವತ್ತು ಅಧಿಕೃತ ಆಗಬಹುದು. ನಿನ್ನೆ ಕೂಡ ಕುಮಾರಸ್ವಾಮಿ ಅವರ ಮನೆ ಮುಂಭಾಗದಲ್ಲಿ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಒತ್ತಾಸೆಗೆ ನಾನು ನಿರಾಸೆ ಮಾಡಲ್ಲ ಅಂತ ಕೂಡ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದರು. ಅದೇ ನಿರೀಕ್ಷೆಯಲ್ಲೇ ಆ ಭಾಗದ ಜನ ಇದ್ದಾರೆ. ಹಾಗೇನಾದರೂ ಅವರು ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಗೆದ್ದರೆ ಚನ್ನಪಟ್ಟಣದಲ್ಲಿ ಅವರು ಶಾಸಕರಾಗಿದ್ದಾರೆ, ಅಲ್ಲಿ ರಾಜೀನಾಮೆ ಕೊಡಬೇಕಾಗತ್ತೆ. ಸೊ ಅದು ಕೂಡ ಮಾಹಿತಿ ಏನು ಎತ್ತ ಅಂತಕ್ಕಂಥದ್ದು ಎಲ್ಲವನ್ನ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ಈ ಹಿಂದೆ BJPಯಲ್ಲೇ ಇದ್ದಂಥವರು ಜನಾರ್ದನ್ ರೆಡ್ಡಿ, ಅದಾದ ನಂತರ ಗಣಿ ಹಗರಣದ ನಂತರ ಪಕ್ಷದಿಂದ ದೂರ ಸರಿದಿದ್ದರು, ಕೆಲವು ವರ್ಷಗಳ ಕಾಲ ಜೈಲಲ್ಲಿದ್ದರು. ಅದಾದ ನಂತರ ಮತ್ತೆ ವಾಪಸ್ ಬಂದು BJPಗೆ ಸೇರೋದು ಪ್ರಯತ್ನ ಪಟ್ಟರು ಕೂಡ ಪಕ್ಷ ಒಪ್ಪಿರಲಿಲ್ಲ. ಹಾಗಾಗಿ ಅವರು ಸ್ವಂತ ಪಕ್ಷವನ್ನು ಕಟ್ಟಬೇಕಾಗಿ ಬಂದಿತ್ತು. ಈಗ ಅವೆಲ್ಲವೂ ಕೂಡ ಈಗ ಸುಖಾಂತ್ಯಗೊಂಡು ಜನಾರ್ದನ್ ರೆಡ್ಡಿ ಅವರು ಮತ್ತೆ BJPಗೆ ಮರಳುತ್ತಾ ಇದ್ದಾರೆ. ಅವರೇ ಹೇಳಿದ್ದಾರೆ, ನನ್ನ ಕಣದಲ್ಲೂ ರಕ್ತದಲ್ಲೂ ಇರತಕ್ಕಂಥದ್ದು BJP, ಹಾಗಾಗಿ ನನ್ನ ಮಾತೃ ಪಕ್ಷಕ್ಕೆ ನಾನು ವಾಪಸ್ ಬರ್ತಾ ಇದ್ದೀನಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಮಲ್ಲೇಶ್ವರಂನ BJP ಕಚೇರಿಯಲ್ಲಿ ಅವರು ಅಧಿಕೃತವಾಗಿ BJPಗೆ ಮತ್ತೆ ಸೇರ್ಪಡೆಯಾಗ್ತಾರೆ. ಪಕ್ಷದ ಪ್ರಾಥಮಿಕ ಸದಸ್ಯತ್ವ ತಗೋತಾರೆ. ಲೋಕಸಭಾ ಚುನಾವಣೆಯಲ್ಲಿ ಬಳ್ಳಾರಿಯಿಂದ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರ ಆತ್ಮೀಯ ಗೆಳೆಯ ಸ್ಪರ್ಧೆ ಮಾಡಿರೋದ್ರಿಂದ ಅವರಿಗೆ ನಿಜಕ್ಕೂ ಕೂಡ ಆನೆ ಬಲ ಬಂದಂತಾಗಿದೆ. ಕಳೆದ ಬಾರಿ ಸೋಮಶೇಖರ್ ರೆಡ್ಡಿ ಮತ್ತು ಶ್ರೀರಾಮುಲು ಇಬ್ಬರು ಕೂಡ ಚುನಾವಣೆಯಲ್ಲಿ ಸೋತಿದ್ರು. ಅದಕ್ಕೆ ಕಾರಣ ಜನಾರ್ದನ್ ರೆಡ್ಡಿ ಅವರ ಪತ್ನಿಯನ್ನು ಅಲ್ಲಿ ಚುನಾವಣೆಗೆ ನಿಲ್ಲಿಸಿದ್ರು, ಅವರ ಅಭ್ಯರ್ಥಿ ಹೆಚ್ಚು ಮತಗಳನ್ನು ಪಡ್ಕೊಂಡ್ರು. ಹಾಗಾಗಿ ಸೋಮಶೇಖರ್ ರೆಡ್ಡಿ ಸೋತರು ಮತ್ತು ಶ್ರೀರಾಮುಲು ಸೋತರು ಅಂತ ಈಗ ಅವರೇ ವಾಪಸ್ ಬಂದಿರೋದ್ರಿಂದ ಲೋಕಸಭೆಯಲ್ಲಿ ಅಭ್ಯರ್ಥಿಯಾಗಿರುವ ಶ್ರೀರಾಮುಲು ಅವರು ಗೆಲುವಿನ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಇದೆರಡೂ ಕೂಡ ಈಗ ನಡೀತಾ ಇರತಕ್ಕಂಥ ಮೇಜರ್ ಡೆವಲಪ್ಮೆಂಟ್ಸ್, ಇವತ್ತು ನಡೀತಾ ಇರತಕ್ಕಂಥ ಮೇಜರ್ ಡೆವಲಪ್ಮೆಂಟ್ಸ್. ಸೊ ಇದು ಸಾಯಂಕಾಲದ ವೇಳೆಗೆ ಮಂಡ್ಯ ವಿಚಾರವಾಗಿ ಯಾವುದಾದ್ರೂ ಒಂದು ತೀರ್ಮಾನಕ್ಕೆ ಕುಮಾರಸ್ವಾಮಿ ಅವರು ಬರಬಹುದು.
ಇನ್ನು ಮಂಡ್ಯದ ರಾಜಕಾರಣ ಅಂತ ನೋಡಿದಾಗ ಮೈತ್ರಿಯಿಂದ ಜೆಡಿಎಸ್ನ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಆಗಬೇಕು ಅನ್ನೋ ಇಂಗಿತ ಇಲ್ಲಿ ತನಕ ವ್ಯಕ್ತವಾಗ್ತಾ ಇತ್ತು. ಬಟ್ ಈಗ ಕೊನೆ ಕ್ಷಣದಲ್ಲಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರ ಅಥವಾ ಅವ್ರ ಪುತ್ರನ ಅನ್ನೋದು ಇನ್ನೂ ಪ್ರಶ್ನೆ ಆಗಿದೆ. ಮಂಡ್ಯ ಅಭ್ಯರ್ಥಿ ಕುರಿತ ಸಸ್ಪೆನ್ಸ್ಗೆ ಇವತ್ತೇ ಅಂತಿಮ ತೆರೆ ಬೀಳುವ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ. ಮಂಡ್ಯದಿಂದ ಬಹುತೇಕ ಕುಮಾರಸ್ವಾಮಿಯೇ ಅಭ್ಯರ್ಥಿ ಅಂತ ಈ ಕ್ಷಣದವರೆಗೂ ಮಾಹಿತಿ. ಆರೋಗ್ಯ ಒಂದು ವೇಳೆ ಕಾರಣವಾದ್ರೆ, ಅದೆಲ್ಲದರೂ ಒಂದು ಅಡ್ಡ ಬಂದ್ರೆ ಅವ್ರ ಮಗ ಸ್ಪರ್ಧೆ ಮಾಡೋದು ಫಿಕ್ಸ್ ಅಂತ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಮಂಡ್ಯ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಇವತ್ತು ಸಿಗತ್ತೆ. ನಿಖಿಲ್ ಕುಮಾರಸ್ವಾಮಿ ಕೂಡ ಹೇಳ್ತಾ ಇದ್ರು, ಇವಾಗ ತಾನೇ ತಂದೆ ಚೆನ್ನೈನಿಂದ ವಾಪಸ್ ಆಗಿದ್ದಾರೆ ಆಸ್ಪತ್ರೆಯಿಂದ, ಒಂದು ದಿನ ಕಾಲಾವಕಾಶ ಕೊಡಿ, ರೆಸ್ಟ್ ಮಾಡ್ಲಿ, ನಾಳೆ ಇದ್ರ ಬಗ್ಗೆ ಒಂದು ಅಂತಿಮ ನಿರ್ಣಯವನ್ನ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಕುತೂಹಲ ಇರುವಂತದ್ದು ಮಗ ಕಂಟೆಸ್ಟ್ ಮಾಡ್ತಾರಾ ಅಥವಾ ಅಪ್ಪನ ಅಂತ. ನಿಖಿಲ್ ಅದೇ ನೆಲದಲ್ಲಿ ನಿಂತು ಸೋತಿದ್ರು, ವಾಪಸ್ ಅವರಿಗೆ ಚಿಗುರೋಕೆ ಅಥವಾ ಅಲ್ಲಿ ಗೆಲ್ಲೋಕೆ ಈಗ ಬಹುತೇಕವಾಗಿ ಕಣ ರೆಡಿ ಆಗಿದೆ. ಅಲ್ಲೇ ನಿಲ್ಸೋಣ, ಅವ್ರನ್ನೇ ನಿಲ್ಸೋಣ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದ್ರ ನಡುವೆ ಅವ್ರ ತಂದೆನೇ ನಿಲ್ಲಿ ಅಂತ ಚನ್ನಪಟ್ಟಣ ಮಂಡ್ಯ ಭಾಗದ ಸಭೆ ಕರೆದಿದ್ದಾರೆ ಕುಮಾರಸ್ವಾಮಿ. ಇವತ್ತು ಸಭೆಯಲ್ಲಿ ನಾಯಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾರೆ, ಮಂಡ್ಯದಲ್ಲಿ ಯಾರಾಗಬೇಕು ಅಂತ. ಆ ನಂತರ ತಾನೇ ನಿಲ್ಲೋದ ಅಥವಾ ಪುತ್ರ ನಿಲ್ತಾರ ಅನ್ನೋದ್ರ ಬಗ್ಗೆ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಜೊತೆಗೆ ಇವ್ರಿಗೆ 2 ಕ್ಷೇತ್ರ ಬಿಟ್ಕೊಟ್ಟಿದ್ದಾರೆ, ಅದು ಹಾಸನ ಮತ್ತು ಕೋಲಾರ. ಇವತ್ತೇ ಅದಕ್ಕೂ ಘೋಷಣೆ ಆಗುತ್ತಾ ಹೆಸರು. ಹಾಸನದಿಂದ ಪ್ರಜ್ವಲ್ ರೇವಣ್ಣ, ಕೋಲಾರದಿಂದ ಮಲ್ಲೇಶ್ ಬಾಬು ಅಭ್ಯರ್ಥಿಯಾಗೋ ಸಾಧ್ಯತೆ ಇದೆ. ಕುಮಾರಸ್ವಾಮಿ ಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ಅನ್ನ ದೊಡ್ಡಗೌಡರು ಕೂಡ ದೇವೇಗೌಡರು ಕೊಟ್ಟಿದ್ದಾರಂತೆ. ಚನ್ನಪಟ್ಟಣ ಮಂಡ್ಯ ಭಾಗದ ಸಭೆ ಕರೆದಿದ್ದು ಇವತ್ತು ಮಂಡ್ಯ ಒಂದ್ ಕಡೆ, ಕೋಲಾರದಲ್ಲಿ ಯಾರು ಮತ್ತು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಈಗಾಗಲೇ ನಿಂತಿದ್ದಾರೆ. ಬಟ್ ಅಲ್ಲಿ ಬಂಡಾಯ ಇದೆ, ಅಸಮಾಧಾನವನ್ನ ತಣಿಸೋದು ಹೇಗೆ, ಇವೆಲ್ಲದ್ರ ಬಗ್ಗೆ ಚರ್ಚೆ ಮಾಡಿ ಫೈನಲಿ ಒಂದು ಪ್ರಚಾರ ಬೇರೆ ಶುರು ಮಾಡಬೇಕು ಅಂದ್ರೆ ಅಭ್ಯರ್ಥಿ ಯಾರು ಅಂತ ಫೈನಲ್ ಆಗಬೇಕು, ಹೆಸರು ಅನೌನ್ಸ್ ಮಾಡಬೇಕು. ಇವತ್ತು ಜೆಡಿಎಸ್ ತನ್ನ ಪಾಲಿಗೆ ಬಂದಿರುವಂತಹ 3 ಕ್ಷೇತ್ರಗಳ ಅಭ್ಯರ್ಥಿಯನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಬಹುತೇಕ ದಟ್ಟವಾಗಿದೆ. ಪ್ರಮುಖವಾಗಿ ಕುತೂಹಲ ಮೂಡಿಸ್ತಾ ಇರುವಂತದ್ದು ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ನಿಂತ್ಕೊಳ್ತಾರ ಅಥವಾ ಅವರ ಮಗ, ಒಂದು ವೇಳೆ ಕುಮಾರಸ್ವಾಮಿ ಅವರ ಆರೋಗ್ಯ ಅಡ್ಡಕ್ಕೆ ಬಂದ್ರೆ ಅಥವಾ ಕಾರಣವಾಗ್ಬಿಟ್ರೆ ಅವರ ಮಗ ನಿಂತ್ಕೊಳ್ಬಹುದು ಅನ್ನೋ ಪ್ರಶ್ನೆ. ಮತ್ತು ಕೋಲಾರದಲ್ಲೂ ಕೂಡ ಇವತ್ತೇ ಅನೌನ್ಸ್ ಮಾಡಬಹುದು ಅಭ್ಯರ್ಥಿಯನ್ನು. ಚನ್ನಪಟ್ಟಣದಿಂದ ಯಾಕೆ ಸಭೆ ಕರೆದಿದ್ದಾರೆ ಅಂತಂದ್ರೆ ಆ ಭಾಗದ ಜನ ನಿನ್ನೆ ಕೇಳ್ಕೊಂಡಿದ್ರು ನಮ್ಮ ಕ್ಷೇತ್ರ ಬಿಟ್ಟು ಹೋಗಬೇಡಿ ಅಂತ, ಹಾಗಾಗಿ ಅವ್ರನ್ನ ಕರೆದಿದ್ದಾರೆ. ಓಕೆ, ಇನ್ನು ಏನು ಸ್ಪರ್ಧೆಗೆ ಕಾರಣ, ಯಾಕೆ ಕುಮಾರಸ್ವಾಮಿ ಮೇಲೆ ಇಷ್ಟು ಒತ್ತಡ ಅಂತ ನೋಡೋದಾದ್ರೆ, ಮಂಡ್ಯದಲ್ಲಿ HDK ಸ್ಪರ್ಧೆ ಮಾಡಿದ್ರೆ ಗೆಲುವು ಸುಲಭ ಅಂತಕ್ಕಂಥ ಲೆಕ್ಕಾಚಾರ 2 ಪಕ್ಷಗಳಲ್ಲಿದೆ. ಕುಮಾರಸ್ವಾಮಿ ನಿಂತರೆ ಒನ್ ಸೈಡೆಡ್ ಆಗ್ಬಿಡುತ್ತೆ ಎಲೆಕ್ಷನ್ ಅಂತ. ಯಾಕೆಂದರೆ ಶಾಸಕರುಗಳ ಪ್ರಭಾವವನ್ನು ಮೀರಿ ಗೆಲ್ಲುವ ಸಾಮರ್ಥ್ಯ ಕುಮಾರಸ್ವಾಮಿ ಅವರಿಗಿದೆ. ಪರಿಸ್ಥಿತಿ 2019ರಲ್ಲಿ ಇದ್ದಂಗಿಲ್ಲ ಈಗ. ಯಾಕೆ ಅಂತಂದರೆ ಈಗ ವಿಧಾನಸಭಾ ಚುನಾವಣೆ ನಡೆದ ನಂತರ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಕೇವಲ 1 ಕ್ಷೇತ್ರದಲ್ಲಿ ಮಾತ್ರ JDS ಅಭ್ಯರ್ಥಿ ಗೆದ್ದಿರೋದು, KR ಪೇಟೆ. ಉಳಿದ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರೇ ಇದ್ದಾರೆ. ಇನ್ನು 2019ರಲ್ಲಿ ಪುತ್ರನ ಸೋಲು ಮತ್ತು ಪಕ್ಷದ ಸೋಲಿನ ಅನುಕಂಪ ಇದೆ. ಹೆಚ್ಚಾಗಿ ಒಕ್ಕಲಿಗ ಸಮುದಾಯದವರು ಜಾಸ್ತಿ ಇರ್ತಕ್ಕಂಥದ್ದು. ಇದರ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಆರ್ಥಿಕವಾಗಿ ಸಬಲರು, ಅದು ದೊಡ್ಡ ಒಂದು ಪೆಟ್ಟು ಬೀಳಬಹುದು. ಮೈತ್ರಿ ಅಭ್ಯರ್ಥಿ ಬೇರೆ ಯಾರಾದರೂ ಆಗ್ಬಿಟ್ರೆ ಸರ್ಕಾರದ ಆಡಳಿತ ಯಂತ್ರ ದುರುಪಯೋಗ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹಣ ಹಂಚ್ತಾರೆ, ಮತ್ತೊಂದು ಮಗದೊಂದು ಅಂತ, ಹಣ ಬಲದಿಂದ ಕಾಂಗ್ರೆಸ್ಗೆ ಗೆಲುವು ಸಿಗಬಹುದು ಅಂತಕ್ಕಂಥ ಆತಂಕ ಕೂಡ ಇದೆ ಬೇರೆ ಯಾರಾದರೂ ಅಭ್ಯರ್ಥಿ ಆಗಿಬಿಟ್ರೆ. ಸೊ ಹಳೆ ಮೈಸೂರಿನ ಕ್ಷೇತ್ರಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳು ತಂತ್ರಗಾರಿಕೆಯನ್ನು ಮಾಡಿ ಗೆಲ್ಲಬಹುದು. ಕುಮಾರಸ್ವಾಮಿ ಅಲ್ಲಿ ನಿಂತರೆ ಅಕ್ಕಪಕ್ಕದ ಕ್ಷೇತ್ರಗಳಿಗೂ ಅದರ ಎಫೆಕ್ಟ್ ಬೀಳುತ್ತೆ. ಮೈಸೂರು, ಚಾಮರಾಜನಗರ, ಹಾಸನ, ಗ್ರಾಮಾಂತರ ಎಲ್ಲ ಕಡೆ. ಮಂಡ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ HDK ಪ್ರಬಲ ಅಭ್ಯರ್ಥಿ ಅಂತಕ್ಕಂಥದ್ದು ಸದ್ಯದ ಲೆಕ್ಕಾಚಾರ. ನಿಖಿಲ್ನೂ ಹಾಕಬಹುದು, ಬಟ್ ನಿಖಿಲ್ಗಿಂತಲೂ ಕೂಡ ಕುಮಾರಸ್ವಾಮಿ ಹೆಚ್ಚು ಎಫೆಕ್ಟಿವ್ ಮತ್ತು ಪ್ರಬಲರು. ಯಾಕೆಂದರೆ 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಅವರವ್ರ ಕ್ಷೇತ್ರದಲ್ಲಿ ಅವ್ರು ಲೀಡ್ ಕೊಟ್ಬಿಟ್ರೆ JDSಗೆ ಗೆಲುವು ಕಷ್ಟ ಆಗುತ್ತೆ. ಹಾಗಾಗಿ ಶಾಸಕರನ್ನ ಮೀರಿ ಗೆಲ್ಲುವ ಲೆಕ್ಕಾಚಾರ ಸಾಮರ್ಥ್ಯ ಕುಮಾರಸ್ವಾಮಿಗಿದೆ. ಮತ್ತೆ ಒಂದು ವೇಳೆ NDA ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ JDSನಿಂದ ಮೈತ್ರಿ ಪಕ್ಷ ಆಗಿರೋದ್ರಿಂದ ಯಾರನ್ನಾರು ಮಂತ್ರಿ ಮಾಡಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಈಗ ಯಾರನ್ನೋ ಮಾಡೋದಕ್ಕಿಂತ ಕುಮಾರಸ್ವಾಮಿ ಮಾಡೋಣ ಅಂತಕ್ಕಂಥ ಲೆಕ್ಕಾಚಾರ ಇರಬಹುದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ 2 ಪ್ರತಿನಿಧಿಗಳಿಂದ ಪಡ್ಕೊಳ್ಳೋಣ. ಬೆಂಗಳೂರಿನಿಂದ ಶ್ರೀನಿವಾಸ್ ಮತ್ತು ಮಂಡ್ಯದಿಂದ ರೋಹಿತ್ ಇಬ್ಬರು ಕೂಡ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲಿಗೆ ಶ್ರೀನಿವಾಸ್ನ ಮಾತನಾಡಿಸ್ಬಿಡ್ತೀನಿ. ಶ್ರೀನಿವಾಸ್, ನಿಜ ನಿನ್ನೆಯಷ್ಟೇ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ ಕುಮಾರಸ್ವಾಮಿ ಅವರು, ಬಟ್ ಆದಷ್ಟು ಬೇಗ ಅಭ್ಯರ್ಥಿ ಘೋಷಣೆ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಕೆಲಸ ಕಾರ್ಯಗಳು ಏನು ಕುಮಾರಸ್ವಾಮಿ ಅವರದ್ದು? ಅರವಿಂದ್, ನಿನ್ನೆ ಕುಮಾರಸ್ವಾಮಿ ಅವರು ಆಸ್ಪತ್ರೆಯಿಂದ ಬಂದ ಕೂಡಲೇ ಮಂಡ್ಯ ಭಾಗದ ಕಾರ್ಯಕರ್ತರು ಕುಮಾರಸ್ವಾಮಿ ಅವರ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು ಮತ್ತೆ ಒತ್ತಾಯವನ್ನ ಮಾಡಿದ್ರು, ನೀವೇ ಸ್ಪರ್ಧೆ ಮಾಡಬೇಕು ಅಂತ. ಅಂದ್ರೆ ಕುಮಾರಸ್ವಾಮಿ ಅವರು ಇವತ್ತಿಗೆ ಸಭೆಯನ್ನ ಕರೆದು ಚನ್ನಪಟ್ಟಣ ಭಾಗದ ನಾಯಕರ ಸಭೆಯನ್ನ ಕರೆದಿದ್ದಾರೆ. ಆ ಒಂದು ಸಭೆಯಲ್ಲಿ ಅಂತಿಮವಾದಂತ ತೀರ್ಮಾನ ತೆಗೆದುಕೊಂಡು ಇವತ್ತು ಘೋಷಣೆ ಮಾಡ್ತೀನಿ ಅನ್ನುವಂತ ಮಾತುಗಳನ್ನ ನಿನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ರು.
ಆ ಹಿನ್ನೆಲೆಯಲ್ಲಿ ಇವತ್ತು ಕುಮಾರಸ್ವಾಮಿಯವರು ಚನ್ನಪಟ್ಟಣ ಮತ್ತೆ ಮಂಡ್ಯದ ಕೆಲ ನಾಯಕರು ಮತ್ತೆ ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾರೆ. ಯಾಕೆ ಚನ್ನಪಟ್ಟಣ ಅಂದ್ರೆ ಅಲ್ಲಿ ಹಾಲಿ ಶಾಸಕರಿದ್ದಾರೆ ಕುಮಾರಸ್ವಾಮಿ ಅವರು, ಮತ್ತೆ ಚನ್ನಪಟ್ಟಣದ ನಾಯಕರು ಯಾವುದೇ ಕಾರಣಕ್ಕೂ ನೀವು ಚನ್ನಪಟ್ಟಣ ಬಿಟ್ಟು ಹೋಗಬಾರ್ದು ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡಿದ್ದಾರೆ. ಹಾಗಾಗಿ ಮೊದಲು ಅವರ ಮನಸ್ಸನ್ನ ಒಲಿಸಬೇಕಾಗತ್ತೆ, ಅದಾದ ನಂತರ ಅಭ್ಯರ್ಥಿಯನ್ನ ಘೋಷಣೆ ಮಾಡಬೇಕು. ಹೀಗಾಗಿನೇ ಇವತ್ತಿನ ಸಭೆಯಲ್ಲಿ ಚನ್ನಪಟ್ಟಣ ಭಾಗದ ಮತ್ತೆ ಮಂಡ್ಯ ಭಾಗದ ನಾಯಕರ ಮತ್ತೆ ಕಾರ್ಯಕರ್ತರ ಮನವೊಲಿಸಿ ಅಂತಿಮವಾಗಿ ಸ್ಪರ್ಧೆಯ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಕುಮಾರಸ್ವಾಮಿಯವರ ಸ್ಪರ್ಧೆಗೆ ದೇವೇಗೌಡರು ಕೂಡ ಅಂತಿಮವಾದಂತಹ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನುವಂಥದ್ದು ಜೆಡಿಎಸ್ ಮೂಲಗಳಿಂದ ಬರ್ತಿರುವಂತಹ ಮಾಹಿತಿ. ಹಾಗಾಗಿ ಇವತ್ತಿನ ಸಭೆಯ ಬಳಿಕ ಬಹುತೇಕ ಕುಮಾರಸ್ವಾಮಿಯವರೇ ಮಂಡ್ಯದಿಂದ ಅಭ್ಯರ್ಥಿ ಆಗುವಂತಹ ಘೋಷಣೆಗಳು ಆಗುವಂತಹ ಸಾಧ್ಯತೆ ಇದೆ. ಮಂಡ್ಯದ ಜೊತೆಗೆ ಹಾಸನ ಮತ್ತೆ ಕೋಲಾರಕ್ಕೂ ಕೂಡ ಅಧಿಕೃತವಾಗಿ ಇವತ್ತಿನ ಸಭೆಯಲ್ಲಿ ಆದ ನಂತರ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುವಂತಹ ಕಾರ್ಯಕ್ರಮಗಳು ಇವತ್ತಿನ ಸಭೆ ಆದ ಮೇಲೆ ಇರುವಂತದ್ದು. ಅರವಿಂದ್, ಇನ್ನು ನೇರವಾಗಿ ನಾವು ಮಂಡ್ಯದ ಕಡೆ ಹೋಗೋಣ. ರೋಹಿತ್, ಇದೀಗ ಮಂಡ್ಯ ಅಖಾಡದಲ್ಲಿ ಕುಮಾರಸ್ವಾಮಿ ಅವರೇ ನಿಂತ್ಕೊಳ್ಳಿ ಅಂತ ಬಿಜೆಪಿಯ ನಿಲುವು ಕೂಡ ಹೌದು ಮತ್ತು ಜೆಡಿಎಸ್ ಪಕ್ಷದಲ್ಲೂ ಕೂಡ ಕೇಳಿ ಬರ್ತಾ ಇರೋದು. ಕಾರಣ ಅಲ್ಲಿರುವಂತಹ ಎಲ್ಲ ಕಾಂಗ್ರೆಸ್ನ ಶಾಸಕರುಗಳನ್ನೆಲ್ಲ ಮೀರಿ ಗೆಲ್ಲೋ ಸಾಮರ್ಥ್ಯ HDK ಅವ್ರಿಗಿದೆ ಅಂತ. ಬಟ್ ಆರೋಗ್ಯ ಒಂದು ವೇಳೆ ಅಡ್ಡಿಯಾದ್ರೆ ಮಗನ ನಿಲ್ಸೋದು ಅಥವಾ ಅಭ್ಯರ್ಥಿಯ ಘೋಷಣೆ ಮಾಡೋ ಸಾಧ್ಯತೆ ಹೇಗೆ ಕಂಡು ಬರ್ತಾ ಇದೆ ಅಂತ ಸದ್ಯಕ್ಕೆ? ಇದೇ ಸದ್ಯ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಈ ಪೈಕಿ 7 ಕ್ಷೇತ್ರಗಳಲ್ಲಿ JDS ಶಾಸಕರಿಲ್ಲ, ಕೇವಲ 1 ಕ್ಷೇತ್ರದಲ್ಲಷ್ಟೇ JDSನ ಶಾಸಕರು ಇರುವಂಥದ್ದು. ಆ ನಿಟ್ಟಿನಲ್ಲಿ ಸ್ಥಳೀಯ ಮಟ್ಟದಲ್ಲಿ ಯಾರು ಕೂಡ ಅಭ್ಯರ್ಥಿಗಳಾಗೋದು ಬೇಡ. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಫ್ಯಾಮಿಲಿಯಲ್ಲಿ ಯಾರೋ ಒಬ್ಬರು ಬರಲಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ನಾಯಕರು ಮತ್ತು ಕಾರ್ಯಕರ್ತರು ಎಲ್ಲರೂ ಕೂಡ ಅನ್ಕೊಂಡಿರುವಂಥದ್ದು. ಅದೇ ರೀತಿಯಾದಂಥ ವಾತಾವರಣ ಕೂಡ ಕಂಡು ಬರ್ತಾ ಇದೆ. ಇಷ್ಟು ದಿನಗಳ ಕಾಲ ಕುಮಾರಸ್ವಾಮಿ ಅವರೇ ಮಂಡ್ಯ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇರ್ತಾರೆ ಸ್ಪಷ್ಟವಾಗಿ ಹೇಳಿದ್ರು. JDSನ ನಾಯಕರು ಸಹ ಬಹಿರಂಗವಾಗಿ ಈ ಬಗ್ಗೆ ಹೇಳಿದ್ರು. ಇದಾದ ಬಳಿಕವಾಗಿ ಅವರು ಆಪರೇಷನ್ಗೆ ಹೋಗ್ತಾರೆ. ಆಪರೇಷನ್ಗೆ ಹೋಗೋ ಮುಂಚೆನೂ ಕೂಡ ನನ್ನ ಆರೋಗ್ಯವನ್ನು ಲೆಕ್ಕಕ್ಕಿಡದಕ್ಕೆ ನಾನು JDS ಪಕ್ಷಕ್ಕೆ ನಾನು ದುಡಿತೀನಿ, ಆರೋಗ್ಯ ನನಗೆ ಮ್ಯಾಟ್ರ್ ಆಗಲ್ಲ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಇದಾದ ನಂತರವಾಗಿ ಚನ್ನಪಟ್ಟಣದ ಕಾರ್ಯಕರ್ತರು ಒಂದಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಚನ್ನಪಟ್ಟಣವನ್ನು ಬಿಟ್ಟು ನೀವು ಮಂಡ್ಯ ಆಗುವಂಥ ಸಂದರ್ಭದಲ್ಲಿ ಮತ್ತೆ ಚನ್ನಪಟ್ಟಣದ ಏನು ಶಾಸಕ ಸ್ಥಾನ ಖಾಲಿ ಆಗುತ್ತೆ. ಆ ಸಂದರ್ಭದಲ್ಲಿ ಮತ್ತೆ ಯಾರು ಬರ್ತಾರೆ, ಮತ್ತೆ JDSನ ಕೈ ತಪ್ಪೋಗುವಂಥ ಸಾಧ್ಯತೆ ಕೂಡ ಚನ್ನಪಟ್ಟಣ ಇದೆ. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲೇ ಉಳ್ಕೋಬೇಕು. ಆ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮಂಡ್ಯದಿಂದ ಕಣಕ್ಕಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಇದೀಗ ಕುಮಾರಸ್ವಾಮಿ ಅವರು ಚಿಂತನೆ ಮಾಡ್ತಾ ಇರುವಂತಹ ಲಕ್ಷಣಗಳು ಕಂಡುಬರ್ತಾ ಇದೆ. ಯಾಕಂದ್ರೆ ನೆನ್ನೆ ಸಹ ಘೋಷಣೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ರು. ಆದರೆ ಮಂಡ್ಯದ ಜನರೆಲ್ಲರೂ ಕೂಡ ನೆನ್ನೆ ಹೋಗಿ ಕೇಳ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮ ಆಸೆಗಳ ವಿರುದ್ಧವಾಗಿ ನಾನು ಯಾವುದೂ ಹೋಗಲ್ಲ, ನಿಮ್ಮ ಆಸೆನ ನಾನು ಈಡೇರಿಸ್ತೀನಿ ಅಂತ ಹೇಳಿದ್ರು. ಅಲ್ಲಿಗೆ ಮಂಡ್ಯ JDS ಕಾರ್ಯಕರ್ತರ ಆಸೆ ಇದ್ದಿದ್ದು ನಿಖಿಲ್ ರವರು ತಪ್ಪಿದ್ರೆ ಕುಮಾರಸ್ವಾಮಿ ಅವರು ಬರಬೇಕು ಅಂತೇಳಿ. ಇದೀಗ ಒಂದು ವೇಳೆ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸ್ಪರ್ಧೆ ಮಾಡುವ ಮನಸ್ಸನ್ನ ತೋರ್ದು ಹೋದ್ರು ಸಹ ನಿಖಿಲ್ ಅವ್ರನ್ನ ಸ್ಪರ್ಧೆ ಮಾಡಿಸುವಂತ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಇಬ್ಬರಲ್ಲಿ ಒಬ್ಬರು ಪಕ್ಕ ಇವತ್ತು ಅಭ್ಯರ್ಥಿಯಾಗಿ ಅನೌನ್ಸ್ ಆಗುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ನಮಗೆ ಆ ರೀತಿಯಂತ ಅಚಲ ನಂಬಿಕೆಯೂ ಕೂಡ ಇದೆ ಅನ್ನೋ ನಿಟ್ಟಿನಲ್ಲಿ JDSನ ನಾಯಕರು ಮತ್ತೆ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ವಿದ್ಯಾ, ಮಂಡ್ಯದಲ್ಲಿ ಅಪ್ಪ ಅಥವಾ ಮಗ ಇಬ್ಬರಲ್ಲಿ ಒಬ್ರು ಕನ್ಫರ್ಮ್ ಆಗ್ತಾರೆ. ಆದ್ರೆ